ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇವತ್ತಿನ ವೀಡಿಯೋದಲ್ಲಿ ಸಿಂಪಲ್ ಮತ್ತು ತುಂಬಾ ಟೇಸ್ಟಿಯಾಗಿರೋಂಥ ಟೊಮೊಟೊ ಬಾತ್ನ ಮಾಡಿ ತೋರಿಸ್ತಾ ಇದ್ದೀವಿ. ಇದಕ್ಕೆ ಏನೇನು ಪದಾರ್ಥಗಳು ಅಂತ ನೋಟ್ ಮಾಡ್ಕೊಳ್ಳಿ. ಈ ವಿಡಿಯೋನ ಶುರು ಮಾಡೋಕ್ಕೆ ಮುಂಚೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಕೊನೆಯದಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಬಟನ್ನ ಒತ್ತಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಟೊಮೊಟೊ ಬಾತ್ ಮಾಡೋದಕ್ಕೆ ಏನೇನು ಪದಾರ್ಥಗಳು ಅಂದರೆ ಮೊದಲನೇದಾಗಿ ಟೊಮೊಟೊ ಬೇಕಾಗುತ್ತೆ. ನಾವು ಮಾಡ್ತಿರೋಂಥದ್ದು 500 ಗ್ರಾಮ್ ಅಂದರೆ ಅರ್ಧ kg ರೈಸ್ ಹಾಕಿಬಿಟ್ಟು ನಾವು ಟೊಮೊಟೊ ಬಾತ್ ಮಾಡ್ತಾಯಿದ್ವಿ. ಇದಕ್ಕೆ ಟೊಮೊಟೊ ಬೇಕಾಗುತ್ತೆ. ಮತ್ತು ಮಸಾಲ ಪದಾರ್ಥ ಚಕ್ಕೆ, ಲವಂಗ, ಏಲಕ್ಕಿ, ಕಸೂರಿ ಮೇಥಿ ಮತ್ತು ಸ್ವಲ್ಪ ಸೋಂಪು, ಪಲಾವ್ ಎಲೆ ಇಷ್ಟು ಬೇಕಾಗುತ್ತೆ. ಟೊಮೆಟೊ, ಈರುಳ್ಳಿ, ಬಟಾಣಿ, ಹಸಿ ಬಟಾಣಿ ಇಲ್ಲ ಅಂದರೆ ಒಣಗಿಸ್ಬಿಟ್ಟು ನೆನೆಸಿ ಬೇಕಾದ್ರೆ ನೀವು ಅದನ್ನು ಹಾಕ್ಬೋದು. ಮತ್ತು ಸ್ವಲ್ಪ ಪುದೀನ ಬೇಕಾಗುತ್ತೆ ಮತ್ತು ಮೊಸರು ಬೇಕಾಗುತ್ತೆ. ಇಷ್ಟು ಪದಾರ್ಥಗಳು ಬೇಕಾಗುತ್ತೆ. ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಟೊಮೊಟೊನ ನೀವು ಫುಲ್ಲು ಪೇಸ್ಟ್ ಮಾಡ್ಕೊಬೇಕು. ಇದನ್ನು ನೀವು ಕಟ್ ಮಾಡೋದ್ರಿಂದ ನಿಮಗೆ ಟೊಮೊಟೊ ಸಿಪ್ಪೆ ಎಲ್ಲ ಸಿಗುತ್ತೆ. ನೀವು ಗ್ರೈಂಡ್ ಮಾಡೋದ್ರಿಂದ ನೀವು ಹಾಗೆ ಏನು ನಿಮಗೆ ನೀಟಾಗಿ ನೀವು ತಿನ್ಬೋದು. ಸೊ ಅದರಿಂದ ನೀವು ಟೊಮೊಟೊನ ಗ್ರೈಂಡ್ ಮಾಡಿಕೊಂಡು ಟೊಮೊಟೊ ಪ್ಯೂರಿ ಮಾಡ್ಕೊಂಬಿಡಿ. ಬನ್ನಿ ಶುರು ಮಾಡೋಣ. ಒಂದು ಕುಕ್ಕರ್ಗೆ ತೊಗೊಳ್ಳಿ. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಒಂದು 100 ml ಆಯಿಲ್ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಪಲಾವ್ ಎಲೆ, ಕಸೂರಿ ಮೇಥಿ, ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು ಇಷ್ಟನ್ನು ಹಾಕ್ಕೊಂಡು ಲೈಟಾಗಿ ಫ್ರೈ ಮಾಡ್ಕೊಳ್ಳಿ. ಮತ್ತು ಸ್ಲೈಸ್ ಮಾಡಿರೋಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ಬ್ರೌನಿಷ್ ಆಗೋವರೆಗೂ ಚೆನ್ನಾಗಿ ನೀವು ಫ್ರೈ ಮಾಡ್ಕೊಳ್ಳಿ. ಒಂದು 200 ಗ್ರಾಮ್ ಈರುಳ್ಳಿ ಬೇಕಾಗುತ್ತೆ. ಟೊಮೊಟೊ ನಿಮಗೆ ಒಂದು 1/2 kg ಅಷ್ಟು ಟೊಮೊಟೊ ತೊಗೊಳ್ಳಿ. ಟೊಮೊಟೊ ಜಾಸ್ತಿ ತೊಗೊಂಡ್ರೆ ಏನು ತೊಂದರೆ ಇಲ್ಲ. 1/2 kgವರೆಗೂ ನೀವು ಟೊಮೊಟೊನ ಹಾಕ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಟೊಮೊಟೊ ಬಾತ್ ಮಾಡಬೇಕಾದ್ರೆ ಎಲ್ಲನೂ ಅಂದರೆ ಕಟ್ ಮಾಡಿ ಸ್ಲೈಸ್ ಮಾಡಿ ಹಾಕ್ತಾರೆ. ಟೊಮೊಟೊನ ಅಂದರೆ ನೀವು ಪ್ಯೂರಿ ಮಾಡಿ ಹಾಕೋದ್ರಿಂದ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಏನಾರ ಮಕ್ಕಳೆಲ್ಲ ನಿಮಗೆ ಟೊಮೊಟೊ ಸಿಪ್ಪೆ ಇರೋದ್ರಿಂದ ಅದನ್ನು ಅಂದರೆ ಆಯೋದಕ್ಕೆ ಟೈಮ್ ವೇಸ್ಟ್ ಮಾಡಿಬಿಡ್ತಾರೆ. ಅದು ಅರ್ಧ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಟೊಮೊಟೊ ಪ್ಯೂರಿ ಮಾಡ್ಕೊಂಡು ನೀವು ಹಾಕೋದ್ರಿಂದ ನೀವು ತುಂಬ ಅಂದರೆ ಮಕ್ಕಳು ಆರಾಮಾಗಿ ತಿಂದ್ಬಿಡ್ತವೆ. ಇದನ್ನು ನೀವು ಹಸಿ ಸ್ಮೆಲ್ ಹೋಗೋರು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದು ಏನು ತುಂಬಾ ನಿಮಗೆ ಟೈಮ್ ಹಿಡಿಯೋಲ್ಲ. ಒಂದು 15-20 ಮಿನಿಟ್ಸಲ್ಲಿ ನಿಮಗೆ ಒಂದು 20 ಮಿನಿಟ್ಸು ನಿಮಗೆ ಟೊಮೊಟೊ ಬಾತ್ ರೆಡಿ ಇರುತ್ತೆ. ನೋಡಿ, ಸಣ್ಣದಾಗಿ ಕಟ್ ಮಾಡಿರೋಂಥ ಪುದೀನ ಹಾಕ್ಕೊಳ್ಳಿ. ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಹಸಿ ಬಟಾಣಿ ತೊಗೊಂಡಿದ್ದೀವಿ. ಹಸಿ ಬಟಾಣಿನ ಹಾಕ್ತಾಯಿದ್ದೀವಿ. ಇದಕ್ಕೆ ಜಾಸ್ತಿ ಏನು ನೀವು ತರಕಾರಿ ಹಾಕೋಕ್ಕೆ ಹೋಗಬೇಡಿ. ಇದು ಟೊಮೊಟೊ ಬಾತ್ ಇರೋದ್ರಿಂದ ಬರೀ ನಿಮಗೆ ಇದೊಂದು ಹಸಿ ಬಟಾಣಿ ಹಾಕಿದ್ರೆ ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ನಿಮಗೆ ಟೇಸ್ಟು ಚೆನ್ನಾಗಿರುತ್ತೆ. ಅದರಿಂದ ಒಂದೇ ಒಂದು ಐಟಮ್ ಅಂದರೆ ಎಕ್ಸ್ಟ್ರಾ ನಾವು ಟೊಮೊಟೊ ಬಾತ್ಗೆ ಬಟಾಣಿ ಒಂದು ಮಾತ್ರ ಹಾಕ್ತೀವಿ, ಬೇರೆ ಏನೂ ಹಾಕ್ತಾಯಿಲ್ಲ. ನೋಡಿ, ರುಬ್ಬಿರೋಂಥ ಟೊಮೊಟೊ ಪ್ಯೂರಿನ ಇದಕ್ಕೆ ಹಾಕ್ತಾಯಿದ್ದೀವಿ. ಇದನ್ನು ಚೆನ್ನಾಗಿ ನೀವು ಟೊಮೊಟೊ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಲ್ಲ 2 ನಿಮಿಷ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ ಅಷ್ಟೇ. ಟೊಮೊಟೊ ನಿಮಗೆ ಫ್ರೈ ಆಗೋಷ್ಟರಲ್ಲಿ ನೀವು ಅಕ್ಕಿ ತೊಳೆದು ನೆನೆ ಹಾಕ್ಕೊಬೇಕು. ಇದು ಬಂದ್ಬಿಟ್ಟು ಫುಡ್ ಕಲರು. ನಿಮಗೆ ಇದು ಆಪ್ಷನಲ್ಲು, ಬೇಕಾದ್ರೆ ಹಾಕೋದು. ನಾವು ವೀಡಿಯೋಗೋಸ್ಕರ ಅಂದರೆ ನಿಮಗೆ ಅದು ಚೆನ್ನಾಗಿ ಕಾಣಿಸ್ಲಿ ಅಂತ ಅಷ್ಟಕ್ಕೋಸ್ಕರ ಮಾತ್ರ ವೀಡಿಯೋಗೋಸ್ಕರ ಹಾಕ್ತಾಯಿದ್ದೀನಿ. ಇದನ್ನು ನೀವು ಬೇಕಾದ್ರೆ ನೀವು ಸ್ಕಿಪ್ಪು ಮಾಡ್ಬೋದು. ಜಾಸ್ತಿನೂ ಅದನ್ನು ಯೂಸ್ ಮಾಡ್ತಾರೆ. ಸುಮ್ಮನೆ ಲೈಟಾಗಿ ಒಂದು ಚಿಟಿಕೆ ಅಷ್ಟು ಮಾತ್ರ ಫುಡ್ ಕಲರ್ ಹಾಕಿದ್ದೀವಿ. ಒಂದು ಸ್ವಲ್ಪ ಮೊಸರು ಹಾಕ್ಕೊಳ್ಳಿ. ಒಂದು 50 ml ಅಷ್ಟು ಮೊಸರು ಹಾಕ್ಕೊಳ್ಳಿ. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಲೈಟಾಗಿ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದು ಈಗ ಲೈಟಾಗಿ ಕುದಿ ಬರ್ತಾಯಿದೆ ಮತ್ತು ಲೈಟಾಗಿ ಎಲ್ಲ ಎಣ್ಣೆ ಬಿಟ್ಟಿದೆ. ಇವಾಗ 1 ಸ್ಪೂನು ಧನಿಯಾ ಪೌಡ್ರ್ ಹಾಕ್ಕೊಳ್ಳಿ. ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ. ನಾವು ಅರ್ಧ kgಗೆ 1 ಸ್ಪೂನ್ ಹಾಕ್ಕೊಂಡಿದ್ದೀವಿ. ಖಾರ ಜಾಸ್ತಿ ತಿನ್ನೋರು ಬೇಕಾದ್ರೆ ನೀವು ಖಾರ ಪುಡಿ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದು ಒಂದು 2 ಮಿನಿಟ್ಸ್ ಅಷ್ಟು ನೀವು ಫ್ರೈ ಮಾಡಿಕೊಂಡು ಕುದಿ ಬಂದಮೇಲೆ ಅದಕ್ಕೆ ನೀರು ಹಾಕ್ಕೊಳ್ಳಿ. ನೀರು ಹೇಗೆ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತು, 1:2 ಥರ ಹಾಕ್ಕೊಳ್ಳಿ. ಸ್ವಲ್ಪ ನಿಮಗೆ ಲೈಟಾಗಿ ಸ್ವಲ್ಪ ಮುದ್ದೆ ಥರ ಬೇಕು ಅಂದರೆ ಸ್ವಲ್ಪ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ. ನೀರು ಹಾಕ್ಬಿಟ್ಟು ಒಂದು ಕುದಿ ಬಂದಮೇಲೆ ನೀವು ಸ್ವಲ್ಪ ಟೇಸ್ಟ್ ನೋಡ್ಕೊಳ್ಳಿ. ಉಪ್ಪು ಖಾರ ಏನಾದ್ರು ಕಡಿಮೆ ಇದೆ ಅಂದರೆ ಬೇಕಾದ್ರೆ ನೀವು ಈ ಟೈಮಲ್ಲಿ ಹಾಕ್ಕೊಳ್ಳಿ. ನಿಮಗೆಲ್ಲ ಕರೆಕ್ಟಾಗಿದೆ ಅಂದರೆ ನೆನೆಸಿಟ್ಟಿರೋಂಥ ಅಕ್ಕಿನ ಆ್ಯಡ್ ಮಾಡಿಬಿಟ್ಟು ಲೈಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ಕುದಿ ಬರ್ತಿದ್ದಂಗೆ ನೀವು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 1 ವಿಷಲ್ ಹೊಡಿಸ್ಕೊಂಬಿಡಿ. ನಿಮಗೆ ಟೊಮೊಟೊ ಬಾತು ರೆಡಿ ಇರುತ್ತೆ. ನೋಡಿ, ಈ ಥರ ಕುದಿ ಬರುತ್ತೆ.
ಈ ಟೈಮಲ್ಲಿ ನೀವು ಕುಕ್ಕರ್ದು ಪ್ಲೇಟನ್ನು ಕ್ಲೋಸ್ ಮಾಡಿ ಒಂದು ವಿಷಲ್ ಹೊಡೆಸ್ಕೊಂಬಿಡಿ. ಟೊಮೊಟೊ ಬಾತ್ ರೆಡಿ ಇರುತ್ತೆ. ಟೊಮೊಟೊ ಬಾತ್ಗೆ ನೀವು ರೈತ ಆಗ್ಬೋದು, ಚಟ್ನಿ ಆಗ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಇದು ಬ್ರೇಕ್ಫಾಸ್ಟ್ಗೂ ಮಾಡ್ಬೋದು, ಇಲ್ಲಾಂದರೆ ಈ ಏನಾದರೂ ಹಬ್ಬಕ್ಕೆ, ಗಣೇಶ ಹಬ್ಬ ಅದಿದು ಅಂದರೆ ಪ್ರಸಾದ ಹಂಚೋದಕ್ಕೂ ನೀವು ಈ ಥರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಟೊಮೊಟೊ ಬಾತ್ ರೆಡಿ ಇದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ನಿಮಗೆ ಡ್ರೈ ಥರನೂ ಇಲ್ಲ, ತುಂಬಾ ಮುದ್ದೆನೇ ಇಲ್ಲ. ಹೀಗೆ ನೀವು ವಿತೌಟ್ ಚಟ್ನಿ ಆಗ್ಬೋದು, ವಿತೌಟ್ ರೈತಾನೇ ಆಗ್ಬೋದು, ಹಾಗೆ ಇದನ್ನು ನೀವು ತಿನ್ಬೋದು, ಅಷ್ಟು ಚೆನ್ನಾಗಿದೆ. ಲೈಟಾಗಿ ಕೆಳಗಡೆಯಿಂದ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ನೀವು ಪಾತ್ರೆಯಲ್ಲೂ ಮಾಡ್ಬೋದು. ನಾನು ಕುಕ್ಕರಲ್ಲಿ ಮಾಡಿ ಈಸಿಯಾಗಿ ಅಂದರೆ ಕುಕ್ಕರಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅಷ್ಟೇ. ಇದು ಸಿಂಪಲ್ ಮತ್ತು ಟೇಸ್ಟಿಯಾಗಿರೋಂಥ ಟೊಮೊಟೊ ಬಾತ್ ಮಾಡಿ ತೋರಿಸಿದ್ದೀವಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ದರೆ ಒಂದು ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.